ನಮಸ್ಕಾರ ಸ್ನೇಹಿತರೆ, ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಹಮದಾಬಾದಿಂದ ಲಂಡನ್ಗೆ ಹೋಗ್ತಾ ಇದ್ದ ಬೋಯಿಂಗ್ ಏರ್ ಇಂಡಿಯಾ 787 ವಿಮಾನ ಕ್ರ್ಯಾಶ್ ಆಗಿದೆ. ಇದು ಪ್ಯಾಸೆಂಜರ್ ವಿಮಾನ ಆಗಿರುತ್ತೆ. ಒಟ್ಟು ಇದರಲ್ಲಿ 242 ಜನ ಇರ್ತಾರೆ. ಅದರಲ್ಲಿ 230 ಸಾಮಾನ್ಯ ನಾಗರಿಕರು, 2 ಪೈಲಟ್, 10 ಜನ ಕ್ಯಾಬಿನ್ ಕ್ರೂಗಳಿರ್ತಾರೆ. ಇದು ಇಂಟರ್ನ್ಯಾಷನಲ್ ಫ್ಲೈಟ್ ಆಗಿರೋದ್ರಿಂದ 58,000 ಲೀಟರ್ ಫ್ಯೂಯಲ್ ಇತ್ತಂತೆ. ಪೈಲಟ್ ಹೆಸರು ಸುಮಿತ್ ಸಬರ್ವಾಲ್. ಇವರು ಬಹಳ ಎಕ್ಸ್ಪೀರಿಯನ್ಸ್ಡ್ ಪೈಲಟ್. ಇವರು ಸುಮಾರು 8,000 ಗಂಟೆ ವಿಮಾನದಲ್ಲಿ ಓಡಿಸಿರುವ ಎಕ್ಸ್ಪೀರಿಯನ್ಸ್ ಇತ್ತಂತೆ. ಒಬ್ಬ ಕೋ ಪೈಲಟ್ ಮತ್ತು 10 ಜನ ಕ್ಯಾಬಿನ್ ಕ್ರೂ ಕೂಡ ಇರ್ತಾರೆ. ಫ್ಲೈಟ್ ಸುಮಾರು 1:10ಕ್ಕೆ ಟೇಕ್ ಆಫ್ ಆಗಬೇಕಿತ್ತು. ಕಾರಣಾಂತರಗಳಿಂದ ಇದು 1:17ಕ್ಕೆ ಟೇಕ್ ಆಫ್ ಆಗುತ್ತೆ. ಅಲ್ಲಿಂದ 33 ನಿಮಿಷ ಅಂದರೆ ಕರೆಕ್ಟಾಗಿ 1:50ಕ್ಕೆ ಟೆಕ್ನಿಕಲ್ ಫೇಲ್ವರಿಂದಾಗಿ ಕಂಟ್ರೋಲ್ ರೂಮ್ಗೆ ಪೈಲಟ್ ಕಡೆಯಿಂದ ಮಾಹಿತಿ ಹೋಗುತ್ತೆ. ಅದಾದ ನಂತರ ವಿಮಾನ ಹೋಗಿ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಮೇಲೆ ಬೀಳುತ್ತೆ. ಮತ್ತು ಈ ವಿಮಾನದಲ್ಲಿ ಗುಜರಾತ್ನ ಮಾಜಿ CM ವಿಜಯ್ ಸಿಂಗ್ ರೂಪಾನಿ ಅವರು ಇರ್ತಾರಂತೆ. ಹಾಗೂ ಹೆಸರಾಂತ ಯೂಟ್ಯೂಬರ್ಸ್ ಮತ್ತು ಇನ್ಫ್ಲೂಯೆನ್ಸರ್ಸ್ ಕೂಡ ಇದ್ರಂತೆ. NDRF ತಂಡದಿಂದ ರಕ್ಷಣಾ ಕಾರ್ಯ ತೀವ್ರವಾಗಿ ನಡೀತಾ ಇದೆ. ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್.